ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನಪ್ಪ ವಿಷಯ ಅಂದರೆ ಕಾಪಿ ರೈಟ್ ಯಾವ ಥರ ಕೂತ್ಕೊಳುತ್ತೆ ಅಂದರೆ, ಕಾಪಿ ರೈಟ್ ಬೇರೆಯವರ ಆಡಿಯೋ ಅಥವಾ ವಿಡಿಯೋ ಚಿತ್ರಗಳನ್ನು ಏನು ಕಾಪಿ ಮಾಡದೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದರೆ ಕಾಪಿ ರೈಟ್ ಕೂತ್ಕೊಳ್ಳಲ್ಲ. ಏನಾದರೂ ಸಣ್ಣ ಪುಟ್ಟ ಬೇರೆಯವರ ವಿಡಿಯೋ ಮತ್ತು ಆಡಿಯೋವನ್ನು ಆ್ಯಡ್ ಮಾಡಿದರೆ ಕಾಪಿ ರೈಟ್ ಕೂತ್ಕೊಂಡು ತಾನೇ ನೀವು ವಿಡಿಯೋ ಮಾಡಿದ್ದು ಆಡಿಯೋ ಏನೋ ಮಾಡಿದ್ರು ಅವ್ರದ್ದೊಂದು ವಿಡಿಯೋ ಅಥವಾ ಆಡಿಯೋ ತೊಗೊಂಡ್ರು ನಿಮಗೆ ಅದರ ಅರ್ನಿಂಗ್ ಬರಲ್ಲ. ಯಾರು ವಿಡಿಯೋ ಅಥವಾ ಆಡಿಯೋ ಮಾಡಿರ್ತಾರೋ ಅವರಿಗೆ ಸೇರುತ್ತೆ ಅದು ಅಮೌಂಟು. ನಿಮಗೆ ಮಾತ್ರ ಒಂದು ಅರ್ನಿಂಗ್ ಅಮೌಂಟ್ ಯೂಟ್ಯೂಬ್ನಿಂದ ಅದರಲ್ಲಿ ವಿಡಿಯೋದಲ್ಲಿ ಏನೂ ಬರಲ್ಲ ನಿಮಗೆ, ಮತ್ತು ಏನೂ ಯೂಸು ಆಗಲ್ಲ. ಬಟ್ ನಿಮ್ಮ ವಿಡಿಯೋಕ್ಕೆ ಕಾಪಿ ರೈಟ್ ಕೂತ್ಕೊಳ್ಳುತ್ತೆ. ಮತ್ತು ಹಾಗಾದರೆ ಏನು ಮಾಡಬೇಕಂದ್ರೆ, ನಿಮ್ಮದೇ ವಿಡಿಯೋ ಮತ್ತು ನಿಮ್ಮದೇ ಧ್ವನಿ ಮತ್ತು ಅನುಮತಿ ಇರುವ ಮ್ಯೂಸಿಕ್ ಬಳಸಿದರೆ ನಿಮಗೆ ಅದರ ಅರ್ನಿಂಗ್ ಮತ್ತು ವಿಡಿಯೋ ಮಾಡಿದ್ದಕ್ಕೂ ಸ್ವಾರ್ಥ. ಆದರೆ ಮತ್ತೆ ಯಾವುದೇ ಕಾಪಿರೈಟ್ ಮತ್ತು ಯಾವುದೂ ಕೂತ್ಕೊಳ್ಳಲ್ಲ. ನಿಮ್ಮದೇ ಒರಿಜಿನಲ್ ಧ್ವನಿ ಇದ್ದು ಆಡಿಯೋ ಮತ್ತು ವಿಡಿಯೋ ಮಾಡಿದರೆ ಕಾಪಿರೈಟ್ ಮಾತ್ರ ಕೂತ್ಕೊಳ್ಳಲ್ಲ. ಅದನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಅರ್ನಿಂಗ್ ಮತ್ತು ಮನಿ ಅರ್ನಿಂಗು ಎಲ್ಲ ಸೇರುತ್ತೆ. ನೀವು ಇನ್ನೊಬ್ಬರು ವಿಡಿಯೋ ಅಥವಾ ಧ್ವನಿಯನ್ನು ಆ್ಯಡ್ ಮಾಡಿ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ಅದು ಯಾವುದೇ ಥರದ ನಿಮಗೆ ಯೂಟ್ಯೂಬ್ನಿಂದ ಮನಿ ಅರ್ನಿಂಗ್ ಏನೂ ಸಿಗಲ್ಲ. ಹೀಗಾಗಿ ನೀವು ಕಾಪಿ ರೈಟ್ ಕೂತ್ಕೊಂಡ್ರೆ ನಿಮ್ಮ ಯೂಟ್ಯೂಬಿಗೆ ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಅದು ಯೂಟ್ಯೂಬ್ನಿಂದ ಬಂದ ಅಮೌಂಟ್ ಮಾತ್ರ ನಿಮಗೆ ಬರಲ್ಲ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋದಲ್ಲಿ ಬಳಸಿರ್ತೀರಲ್ಲ ವಿಡಿಯೋ ಮತ್ತು ಧ್ವನಿಯನ್ನು ವಿಡಿಯೋದನ್ನು ಮತ್ತು ಧ್ವನಿ ಸಂಬಂಧಪಟ್ಟವರಿಗೆ ಸೇರುತ್ತೆ ಹೊರತಾಗಿ ನಿಮಗೆ ಏನೂ ಸೇರಲ್ಲ. ಹೀಗಾಗಿ ನೀವು ಯಾವುದೇ ವಿಡಿಯೋ ಅಥವಾ ಆಡಿಯೋ ಧ್ವನಿಯನ್ನು ಏನೂ ಸೇರ್ಪಡೆ ಮಾಡದೆ ಸ್ವಂತ ವಿಡಿಯೋ ನೀವೇ ಮಾಡಿ ಅಪ್ಲೋಡ್ ಮಾಡಿದರೆ ನಿಮಗೆ ಒಳ್ಳೆಯದು ಮತ್ತು ಅದರಿಂದ ನೀವು ಅರ್ನಿಂಗ್ ಮಾಡ್ಬೋದು. ಹೀಗಾಗಿ ನಿಮ್ಮ ಯೂಟ್ಯೂಬಲ್ಲಿ ಕಾಪಿರೈಟ್ ಕೂತ್ಕೊಳ್ಳಲ್ಲ. ಕಾಪಿರೈಟ್ ಕೂತ್ಕೊಳ್ಳೋದಂಗೆ ವಿಡಿಯೋ ಮತ್ತು ಆಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ, ಯಾವುದೇ ಥರದ ಯೂಟ್ಯೂಬಲ್ಲಿ ಕಾಪಿರೈಟ್ ಕೂತ್ರೆ ಪ್ರಾಬ್ಲಮ್ ಆಗೋಲ್ಲ. ಹೀಗಾಗಿ ನೀವು ಇನ್ನೊಬ್ಬರು ವಿಡಿಯೋ ಮತ್ತು ಆಡಿಯೋ ಅಪ್ಲೋಡ್ ಮಾಡದೆ ನೀವೇ ಸ್ವಂತ ವಿಡಿಯೋ ಮತ್ತು ಆಡಿಯೋ ಮಾಡಿಕೊಂಡು ನಿಮ್ಮದೇ ಧ್ವನಿಯನ್ನು ಸೇರಿಸಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಒಳ್ಳೆಯದು. ಹೀಗಾಗಿ ನೀವು ಅರ್ನಿಂಗ್ ಮಾಡ್ಬೋದು. ಹಾಗೆ ಮತ್ತು ಸಬ್ಸ್ಕ್ರೈಬರ್, ವಾಚ್ ಟೈಮು ಬೇಗ ಅರ್ನ್ ಮಾಡ್ಬೋದು. ಇನ್ನೊಬ್ಬರ ಧ್ವನಿಯನ್ನು ಸಬ್ಸ್ಕ್ರೈಬರ್ ಬರಲ್ಲ ಮತ್ತು ವಾಚ್ ಟೈಮ್ ಆಗೋಲ್ಲ. ಏನೋ ನ್ಯೂಸ್ ಬರುತ್ತೆ, ಬಟ್ ಅದೇನಕ್ಕೂ ಯೂಸ್ ಆಗೋಲ್ಲ. ನೀವು ವಿಡಿಯೋ ಮಾಡಿದ್ದು ಅದು ನ್ಯೂಸ್ ಬಂದಿದ್ದು ನಿಮಗೆ ಬರಲ್ಲ ಅಮೌಂಟು. ಅದು ಯಾರ್ದಿರುತ್ತೋ ವಿಡಿಯೋ ಅವರಿಗೆ ಸೇರುತ್ತೆ, ಧ್ವನಿ ಯಾರಿರುತ್ತೋ ಅವರಿಗೆ ಸೇರುತ್ತೆ. ಹೀಗಾಗಿ ನಿಮ್ಗೆ ಕಾಪಿರೈಟ್ ಕೂತ್ರೂ ಪ್ರಾಬ್ಲಮ್ ಆಗೋಲ್ಲ. ಹೀಗಾಗಿ ನೀವೇ ಸ್ವಂತ ವಿಡಿಯೋ ಅಥವಾ ಆಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಒಳ್ಳೆಯದು. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.